ಓಂ ವಿವೇಕಾನಂದಃ ಯದಾ ಜನ್ಮ ಲಭಿತ ತದೈವ ಭಾರತ ವಿಶ್ವಗುರುಸ್ಥಾನಂ ಪ್ರಾಪ್ತಂ. ಎಲ್ಲರಿಗೂ ನಮಸ್ಕಾರ. ದೇಶದ 3 ಹೀರೋಗಳಾಗಿರ್ತಕ್ಕಂಥ ರೈತನಿಗೆ, ಉಪಾಧ್ಯಾಯನಿಗೆ, ಗಡಿ ಕಾಯುವ ಸಿಪಾಯಿಗೆ ವಂದಿಸ್ತಾ ನಾನು ಮಾತನ್ನು ಶುರು ಮಾಡ್ತಾ ಇದ್ದೇನೆ. ಇಂದಿನ ವಿಚಾರ ಬಹಳ ಅದ್ಭುತವಾಗಿದೆ ಮತ್ತು ದೇಶ ಪ್ರೇಮಿಗಳಿಗೆ ಬಹಳ ಆನಂದದಾಯಕವಾಗಿರುತ್ತೆ. ಏನಪ್ಪ ಅಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಸುಭಾಷ್ ಚಂದ್ರ ಬೋಸ್. ಹೌದು, ಸುಭಾಷ್ ಚಂದ್ರ ಬೋಸ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು. ಅವರನ್ನು ಜನ ಮರೀತಾ ಇದ್ದಾರೆ. ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಬಾರ್ದು. ಅವರು ಜನದ ಮನಸ್ಸಿನಲ್ಲಿ ಉಳಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರೂಪ್ ಆಫ್ ಸುಭಾಷ್ ಚಂದ್ರ ಬೋಸ್ ಹಾಗೂ ಹಸಿರು ಕ್ರಾಂತಿ ಬಳಗ ಈ 2 ಸಂಸ್ಥೆಯ ಒಂದು ಸಂಯೋಜನೆಯೊಂದಿಗೆ ಹಿರಿಯರ, ನುರಿತವರ, ಅರಿತವರ, ಅಧಿಕಾರಿಗಳ, ಉನ್ನತ ವ್ಯಕ್ತಿಗಳ ಜೊತೆ ಕೂತು ಸಮಾಲೋಚನೆಯನ್ನು ಮಾಡಿ ಏನು ಮಾಡಬೇಕು ಅಂತ ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ವಿತರಿಸುವುದು ಅಂತ ಒಂದು ತೀರ್ಮಾನಕ್ಕೆ ಬಂತು. ಆ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯಷ್ಟೇ ಪ್ರತಿಷ್ಠಿತವಾದದ್ದು. ಹೇಗೆ ಅಂದರೆ, ಒಂದು ಪ್ರಶಸ್ತಿ ಫಲಕವಿರುತ್ತದೆ, ಪ್ರಶಸ್ತಿ ಪತ್ರವಿರುತ್ತದೆ ಮತ್ತು ನಗದು ಇರುತ್ತದೆ. ಹೀಗಾಗಿ ಇಂಥದ್ದೊಂದು ಅದ್ಭುತವಾದ ಪ್ರಶಸ್ತಿಯನ್ನು ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿನ ಮೂಲಕ ಮಿಲಿಟರಿಯವರಿಗೆ ಕೊಡಬೇಕು ವರ್ಷ ಅಂತ ನಾವು ತೀರ್ಮಾನ ಮಾಡಿದ್ವಿ. ಹಾಗೆ ಕೊಟ್ಕೊಂಡು ಬರ್ತಾ ಇದ್ವಿ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾವೇನು ಆಲೋಚನೆ ಮಾಡಿದ್ವಿ ಅಂದರೆ, ಇತ್ತೀಚೆಗೆ ಮಿಲಿಟರಿಯವರು ಬಾರ್ಡರ್ನಲ್ಲಿ ತಮ್ಮ ಪ್ರಾಣಗಳನ್ನು ತ್ಯಾಗ ಇಟ್ಟು, ಹೊತ್ತೆ ಇಟ್ಟು ಹೇಗೆ ಅವರು ಸೇವೆ ಮಾಡ್ತಾ ಇದ್ದಾರೋ, ಹಾಗೆಯೇ ಕೆಲವೊಂದು ಸಲ ಪೊಲೀಸರು ಸಹ ತಮ್ಮ ಪ್ರಾಣಗಳನ್ನು ಹೊತ್ತೆ ಇಟ್ಟು ದುಡಿತಾ ಇದ್ದಾರೆ, ಅವರು ಸೇವೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂತು. ಹೀಗಾಗಿ ಈ ಪ್ರಶಸ್ತಿಯನ್ನು ಪೊಲೀಸರಿಗೂ ಹೇಗೆ ವಿಸ್ತರಿಸಬಾರದು, ಪೊಲೀಸರಿಗೂ ಹೇಗೆ ವಿಸ್ತರಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸುದೀರ್ಘವಾದ ಆಲೋಚನೆ ಮಾಡಿ ಎಲ್ಲ ಗಣ್ಯರ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಂಡು, ಇಲ್ಲ ಕೊಡ್ಬೋದು, ಇದು ಭಾಳ ಒಳ್ಳೆಯ ಅಭಿಪ್ರಾಯ, ಭಾಳ ಚೆನ್ನಾಗಿದೆ, ಒಳ್ಳೆಯ ತೀರ್ಮಾನ ನಿಮ್ಮದು, ದಯವಿಟ್ಟು ಕೊಡಿ, ಆದರೆ ಪಾರದರ್ಶಕವಾಗಿ ಇರಲಿ ವ್ಯವಹಾರ ಅಂತ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟರು ನನಗೆ. ಇದರಿಂದ ನಾನೊಂದು ಅದ್ಭುತವಾದ ನಿರ್ಣಯವನ್ನು ತಗೊಂಡಿದ್ದೀನಿ. ಏನಂದರೆ, ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಸುತ್ತಮುತ್ತಲೂ, ನಿಮ್ಮ ಆಜುಬಾಜಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸಿನ ಅಧಿಕಾರಿಗಳನ್ನು ನೀವು ಗುರುತಿಸಿ, ಅವರ ಹೆಸರನ್ನು, ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗವನ್ನು, ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಹುದ್ದೆಯನ್ನು, ಅವರ ಮೇಲಧಿಕಾರಿಗಳ ವಿಳಾಸವನ್ನು ಸೇರಿಸಿ ನಮಗೆ ವಾಟ್ಸಪ್ಗೆ ಕಳಿಸುವುದು. ವಾಟ್ಸಪ್ನಲ್ಲಿ ಇವರನ್ನು ನಾನು ಹೇಗೆ ಇಷ್ಟಪಡ್ತಾ ಇದ್ದೀನಿ ಅಂತ ವಿವರಿಸುವುದು ಮತ್ತು ಪರಿಚಯಿಸುವವರ ಹೆಸರನ್ನು ಸಹ ಅವರು ವಿವರಿಸಿಕೊಳ್ಳುವುದು. ಹಾಗೆ ಈ ಒಂದು ವಿವರಣೆಯನ್ನು ಒಂದು ಕರಡು ಪ್ರತಿ, ಒಂದು ಪತ್ರದಲ್ಲಿ ಬರೆದು ಅದರ ಜೊತೆಗೆ 3 ಪೋಸ್ಟ್ ಕಾರ್ಡ್ ಫೋಟೋಗಳನ್ನು ನಮಗೆ ಕಳಿಸುವುದು. ವಾಟ್ಸಪ್ ಮಾಡಬೇಕಾದಂಥ ಒಂದು ವಿಳಾಸ 9880627628 ಮತ್ತಿನ್ನೊಂದು ನಂಬರ್ 9742429 ಇಲ್ಲಿ ನೀವು ಪತ್ರವನ್ನು ಕಳಿಸಬೇಕಾದ ವಿಳಾಸ, ನಂಬರ್ 100 ಸುಭಾಷ್ ಚಂದ್ರ ಬೋಸ್ ರೋಡ್, ಲಕ್ಷ್ಮೀ ಲೇಔಟ್, ಮಾಲೂರು 563160. ಈ ವಿಳಾಸಕ್ಕೆ ನೀವು ಪತ್ರ ಮುಖೇನ ಸಂಪರ್ಕಿಸಬಹುದು. ಆ ಪತ್ರ ಮುಖೇನ ನೀವು ಸಂಪರ್ಕಿಸಬೇಕಾದಾಗ 3 ಪೋಸ್ಟ್ ಕಾರ್ಡ್ ಫೋಟೋಗಳು ಕಡ್ಡಾಯ. ನೀವು ನಮಗೆ ಏನು ಪ್ರಮೋಟ್ ಮಾಡ್ತೀರಿ ವ್ಯಕ್ತಿ, ಆ ವ್ಯಕ್ತಿಯನ್ನು ನಾವು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತೀವಿ. ಆ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿ ಅಂತಿಮವಾಗಿ ಆಯ್ಕೆಯಾದ ವ್ಯಕ್ತಿಗೆ
ಮಿಲಿಟರಿಯವರ ಜೊತೆಯಲ್ಲಿ ನಮ್ಮ ಕೋಲಾರಿನ ಜಿಲ್ಲಾಧಿಕಾರಿಗಳ ಸಮಕ್ಷಮ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಸಮಕ್ಷಮ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ವಿತರಿಸಲಾಗುತ್ತದೆ. ಇದು ಬಹಳ ಪಾರದರ್ಶಕವಾಗಿರಬೇಕೆಂಬ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಮಡಗಿಕೊಂಡು ನಾವು ಇದರಲ್ಲಿ ಪ್ರವೇಶ ಮಾಡುವುದೇ ಇಲ್ಲ. ಸಾರ್ವಜನಿಕರೇ ಇದನ್ನು ಯಾರಿಗಾದ್ರೂ ಒಬ್ಬರ ಹೆಸರನ್ನು ನೋಂದಾಯಿಸಿ ನಮಗೆ ಕಳಿಸಬೇಕು ಎಂಬುದು ವಿನಂತಿ. ಇದನ್ನು ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಅಚ್ಚಳಿಯದೆ ಉಳಿಯಬೇಕೆಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಎಚ್ಚರಿಕೆಯಿಂದ ಒಬ್ಬರಿಗೊಬ್ಬರು ಕೈ ಕಟ್ಟಿ ಸಹಕಾರದಿಂದ ದುಡಿದು ಈ ಒಂದು ಕೆಲಸವನ್ನು ನೆರವೇರಿಸ್ತೀರಿ ಅಂತ ನಾನು ಭಾವಿಸ್ತಾ, ಪಾರದರ್ಶಕವಾಗುವ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರ ಒಂದು ಪ್ರಶಸ್ತಿ ಪಾತ್ರಕ್ಕೆ ತಾವು ಭಾಷಣರಾಗ್ತೀರಿ ಅಂತ ಭಾವಿಸ್ತಾ ನಾನು ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.